ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾರಿನ ಮೇಲೆ ಬಿದ್ದ ಯಮ ರೂಪಿ ಫ್ಲೆಕ್ಸ್. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಏಕಾಏಕಿಯಾಗಿ ಫ್ಲೆಕ್ಸ್ ಬಿದ್ದಂತ ರಭಸಕ್ಕೆ ಕಾರಿನ ಗ್ಲಾಸ್ ಬಿರುಕು ಬಿಟ್ಬಿಟ್ಟಿದೆ. ಪೀಣ್ಯ 8ನೇ ಮೈಲಿಯಿಂದ ನೆಲಮಂಗಲಕ್ಕೆ ಬರುವಾಗ ಈ ಒಂದು ಘಟನೆ ನಡೆದಿರೋದು. ರಸ್ತೆಯಲ್ಲಿ ಫ್ಲೆಕ್ಸ್ ತೆರವು ಮಾಡುವಾಗ ನಡೆದಂತ ಘಟನೆ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಭಯಾನಕ ವಿಡಿಯೋವನ್ನು ಸೆರೆ ಹಿಡಿಯಲಾಗಿದೆ. ಪೀಣ್ಯ 8ನೇ ಮೈಲಿಯಿಂದ ನೆಲಮಂಗಲಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ಫ್ಲೆಕ್ಸ್ ಹಾಕಿದ್ರಲ್ಲ, ಅದನ್ನು ತೆರವು ಮಾಡ್ತಿದ್ದ ಸಂದರ್ಭದಲ್ಲಿ ನಡೆದಿರುವಂಥ ಅವಘಡ ಇದು. ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಭಯಾನಕ ವಿಡಿಯೋ ಸೆರೆ ಸಿಕ್ಕಿದೆ. ಈ ಅನಧಿಕೃತ ಫ್ಲೆಕ್ಸ್ನಿಂದ ವಾಹನ ಸವಾರರ ಜೀವಕ್ಕೆ ಕುತ್ತು ಬರಬಹುದಾದಂಥ ಪರಿಸ್ಥಿತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನೋಡಿ, ಯಾವ ರೀತಿಯಾಗಿ ಗಾಳಿಯಲ್ಲಿ ಹಾರ್ಕೊಂಡು ಬಂದ ರೀತಿಯಲ್ಲಿ ಬಂದು ಕಾರಿನ ಗ್ಲಾಸ್ ಮೇಲೆ ಬಿದ್ದಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ, ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ಲ ಕಾರು, ಅಥವಾ ಮುಂದ್ಗಡೆ ವೆಹಿಕಲ್ಸ್ ಇದ್ದಿದ್ರೆ, ಏನಾದರೂ ಆಗಿದ್ರೆ ಏನು ಎಷ್ಟರ ಮಟ್ಟಿಗೆ ಅವಘಡ ಸಂಭವಿಸ್ತಿತ್ತು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈ ಕಾರಣಕ್ಕಾಗಿಯೇ ನಗರದ ಅಂದ ಹಾಳು ಮಾಡಬೇಡಿ, ಅಥವಾ ಈ ಥರದ ಸಮಸ್ಯೆಗಳಾಗುತ್ತೆ ಅಂತಲೇ ಎಲ್ಲಿ ಬೇಕೋ ಅಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು, ಅಣ್ಣನಿಗೆ ಬರ್ತ್ಡೇಯ ಶುಭಾಶಯಗಳು, ಇನ್ನೊಂದು ಮತ್ತೊಂದು ಈ ಫ್ಲೆಕ್ಸ್ಗಳನ್ನು ಹಾಕಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕಾಗಿಯೇ. ಆದರೂ ನಮ್ಮ ಜನ ಮಾತ್ರ ಕೇಳಲ್ಲ. ಎಷ್ಟೇ ಹೇಳಿದ್ರೂ ಫ್ಲೆಕ್ಸ್ಗಳನ್ನು ಹಾಕಲೇಬೇಕು. ಈಗ ನೋಡಿ, ಯಾವ ರೀತಿಯಾಗಿ ಗಾಳಿಯಲ್ಲಿ ಬಂದ ಹಾಗೆ ಬಂದು ಆ ಕಾರಿನ ಮುಂಭಾಗದಲ್ಲಿ ಬಿದ್ದಿದೆ ಅಂತ. ಅವ್ರಿಗೆ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗಿ, ಒಮ್ಮೆಲೆ ಬ್ರೇಕು ಹಾಕ್ತೇನೆ ಇನ್ನೇನೋ ಹೆಚ್ಚು ಕಮ್ಮಿ ಆಗಿ, ತುಂಬ ಸ್ಪೀಡಲ್ಲಿದ್ದಾಗ ಮತ್ಯಾವುದೋ ಸಮಸ್ಯೆ ಆಗಿ, ಎದುರುಗಡೆಯಿಂದ ಬರ್ತಿರುವಂಥ ವೆಹಿಕಲ್ಸಿಗೆ ಸಮಸ್ಯೆ ಆಗಿದ್ರೆ, 2 ವೀಲರ್ ಓಡಿಸ್ತಿದ್ದವ್ರ ಮೇಲೆ ಬಿದ್ದಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು? ಕೈಯೋ ಕಾಲನೋ ಸೊಂಟನೋ ಮುರ್ಕೊಂಡು ಹೋಗಿದ್ರೆ ಯಾರು ಜವಾಬ್ದಾರಿ ಆಗ್ತಾಯಿದ್ರು? ಯಾರಾದರೂ ಹೊಣೆ ಹೊತ್ಕೊಳ್ಳೋಕ್ಕೆ ರೆಡಿ ಇದ್ರಾ? ಈ ಫ್ಲೆಕ್ಸ್ ಹಾಕ್ತವ್ರು, ಹಾಕಿಸ್ಕೊಂಡವರು ಯಾರಾದರೂ ಬರ್ತಿದ್ರಾ? ಹಾಸ್ಪಿಟ್ಲು ಬಿಲ್ ಕಟ್ಟಕ್ಕೆ ಬರ್ತಿದ್ರಾ? ಯಾರ್ದಾದ್ರು ಜೀವನೇ ಹೋಗಿದ್ರೆ ಯಾರು ಬರ್ತಿದ್ರು? ಈ ಕಾರಣಕ್ಕಾಗಿಯೇ ಎಲ್ಲಿ ಬೇಕು ಅಲ್ಲಿ ಫ್ಲೆಕ್ಸ್ಗಳನ್ನು ಹೆಂಗೆ ಬೇಕೋ ಹಾಗೆ ಹಾಕಿ, ಒಂದು ನಗರದ ಅಂದಾನೂ ಹಾಳು ಮಾಡಬೇಡಿ, ಇನ್ನೊಂದು ಈ ಥರದ ಘಟನೆಗಳು ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ಕೇಳ್ಕೊಳ್ಳೋದು. ಫ್ಲೆಕ್ಸ್ ಬಿದ್ದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಕುಟುಂಬಕ್ಕೆ ಧಮಕಿ ಹಾಕಲಾಗಿದೆ. ಘಟನೆಯ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಮುಂದಾದ ಕಾರ್ನಲ್ಲಿದ್ದವರು ಟೋಲ್ ಕಚೇರಿಯ ಬಳಿ ಸಿಬ್ಬಂದಿಯ ಬೇಜವಾಬ್ದಾರಿಯ ವರ್ತನೆ. ಕಾರ್ನಲ್ಲಿದ್ದಂಥ ಕುಟುಂಬದವರಿಗೆ ಆವಾಜ್ ಹಾಕಿದ್ದಾರೆ ಸಿಬ್ಬಂದಿ. ಸ್ಥಳಕ್ಕೆ ನೆಲಮಂಗಲ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೋಡಿ, ಇವ್ರು ಮಾಡಿರೋದೇ ತಪ್ಪು ಕೆಲಸ, ಅದರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹೌದು, ಪ್ರಶ್ನೆ ಮಾಡಲೇಬೇಕಲ್ವ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಬರ್ತಿದ್ರು ಅವರು ನೋಡ್ಕೊಳ್ಳೋದಕ್ಕೆ? ಯಾಕ್ರಿ ಹಿಂಗೆಲ್ಲ ಮಾಡಿದ್ದೀರಾ ಅಂತ ಕೇಳಿದ್ರೆ, ಆ ಕುಟುಂಬಸ್ಥರಿಗೆ ಧಮಕಿ ಹಾಕಿದಾರಂತೆ. ಧಮಕಿ ಹಾಕಿ ಕಳಿಸಿದ್ದಾರೆ. ಸಿಬ್ಬಂದಿಗಳು ಬೇಜವಾಬ್ದಾರಿಯ ವರ್ತನೆ ಮಾಡಿರೋದು ಟೋಲ್ ಕಚೇರಿಯಲ್ಲಿ. ಟೋಲ್ ಮಾತ್ರ ಚೆನ್ನಾಗಿ ಕಟ್ಟಿಸ್ಕೊಳ್ತಾರೆ, ಅದನ್ನು ಹೊರತುಪಡಿಸಿ ವಾಹನ ಸವಾರರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾತ್ರ ವ್ಯವಸ್ಥೆ ಮಾಡಲ್ಲ. ನೋಡಿ, ಧಮಕಿ ಹಾಕಿದಾರಂತೆ. ಅವ್ರು ಮಾತಾಡಕ್ಕೆ ಜವಾಬ್ದಾರಿ ಸರಿ ಇಲ್ವಲ್ಲ, ಅವನು ಮಾತಾಡಕ್ಕೆ ತಯಾರಿಲ್ಲ, ಅವನು ಸರಿಯಾಗಿ ಡಿಪಾರ್ಟ್ಮೆಂಟ್ ಅವರು. ಸರ್, ನಾನು ಮನೆ ಹತ್ರ ಇದ್ದೆ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರೆ ನನ್ನ ಮಗಳು ಒಳಿಯ ಬೆಂಗಳೂರಿಂದ ಬರ್ತಾ ಇದ್ದಾರೆ, ಫ್ಲೇವರ್ ಮೇಲೆ ಬರ್ತಾ ಇದ್ದಾರೆ. ಬೆಂಗಳೂರಿಂದ ಫ್ಲೇವರ್ ಮೇಲೆ ಬರ್ಬೇಕಾದ್ರೆ ಹೈವೇ ಅವರು ಅನ್ಅಫಿಷಿಯಲ್ ಆಗಿ ಫ್ಲೆಕ್ಸ್ಗಳು ಹಾಕಿದ್ರು. ಯಾವನೋ ಹಾಕಿರ್ತಾನೆ ಆ ಫ್ಲೆಕ್ಸ್ಗಳಿಗೆ, ಇಲ್ಲ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಂಡಿರೋದಿಲ್ವೋ ಅದು ನಮಗ್ ಗೊತ್ತಿಲ್ಲ. ಅದನ್ನ ತೆಗಿಬೇಕಾದ್ರೆ ಆ ಫ್ಲೆಕ್ಸ್ ಗಾಳಿಗೆ ಹಾರ್ಕೊಂಡು ಹೋಗಿ ಗ್ಲಾಸ್ ಮೇಲೆ ಬಿದ್ದಿದೆ, ಕಾರ್ ಗ್ಲಾಸ್ ಮೇಲೆ ಬಿದ್ದಿದೆ. ಗ್ಲಾಸು ಚೂರಾಗಿದೆ. ಆ ಚೂರಾದಾಗ ಅದು ಮತ್ತೆ ಹೋಗಿ ಯಾರೋ ಬೈಕ್ನವ್ರು ಬರ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಿದ್ದಿದೆ. ಬೈ ಚಾನ್ಸ್ ಬೈಕ್ನವ್ರ ಮೇಲೆ ಬಿದ್ದು ಅದೃಷ್ಟವಶಾತ್ ಅವ್ರು ಪಾರಾಗಿದ್ದಾರೆ. ಬೈಕ್ ಮೇಲೆ ಬಿದ್ದಿಲ್ಲ. ಅದು ಇನ್ನೇನಾದ್ರೂ ಬೈಕ್ ಮೇಲೆ ಬಿದ್ದು ಅವ್ರಿಗೆ ಇನ್ನೇನೋ ತಲೆಗಿಲೆ ಓಪನ್ ಆಗಿ ಅವ್ರು ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಿದ್ರೆ ಜವಾಬ್ದಾರಿ ಯಾರಾಗ್ತಾ ಇದ್ರು? ಇಲ್ಲಿಂದ ಎಲ್ಲಿ ನಾಗಸಂದ್ರದಿಂದ ನೆಲಮಂಗಲ ಟೋಲ್ ವರ್ಗೂ ಬಂದಿದ್ದಾರೆ ಫಾಲೋ ಮಾಡ್ಕೊಂಡು. ಅವ್ನು ಬಂದಿಲ್ಲಿ ಟೋಲಲ್ಲಿ ಒಂದು ಆಫೀಸ್ ಇದೆ ಅವ್ರದ್ದು, ನ್ಯಾಷನಲ್ ಹೈವೇ ಅವ್ರದ್ದು. ಅಲ್ಲಿ ಒಳಗಡೆ ಬಂದಿದ್ದಾನೆ. ಅಲ್ಲಿ ಒಳಗಡೆ ಬಂದು ಇಲ್ಲಿ ಕೇಳಬೇಕಾದ್ರೆ ಇವರು ಅಲ್ಲಿ ಯಾರು ನ್ಯಾಷನಲ್ ಹೈವೇ ಅವ್ರದ್ದು ಆಫೀಸ್.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದು ನಿಜವಾಗ್ಲೂ ಬೇಜವಾಬ್ದಾರಿತನ? ಬಹಳಷ್ಟು ಬಾರಿ ಎಚ್ಚರಿಕೆನ ನೀಡಲಾಗಿದೆ, ಎಲ್ಲಿ ಬೇಕು ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಬೇಡಿ ಅಂತ. ಈಗೇನಾದರೂ ಹೆಚ್ಚು ಕಮ್ಮಿಯಾಗಿ ಯಾರ್ದಾದ್ರು ಜೀವನೇ ಹೋಗಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು, ಯಾರು ಹೊಣೆ ಹೊತ್ಕೊಳ್ತಾ ಇದ್ರು? ಈ ಘಟನೆಯಲ್ಲಿ ಈಗ ಕೇಸ್ ಏನಾದರೂ ಆಗಿದೆಯಾ ಸಂತೋಷ್? ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂತದ್ದು, ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಂಡಿರುವಂತದ್ದು. ಈಗಾಗಲೇ ಹೈಕೋರ್ಟ್ನ ಆದೇಶ ಇರುವಂತದ್ದು, ಯಾವುದೇ ರೀತಿ ಅನಧಿಕೃತವಾಗಿ ಈ ಫ್ಲೆಕ್ಸ್ ಗಳನ್ನ ಅಂದ್ರೆ ಹುಟ್ಟುಹಬ್ಬಕ್ಕಿರ್ಬೋದು ಬೇರೆ ಬೇರೆ ಇದಕ್ಕೆ ಅನಧಿಕೃತವಾಗಿ ಬಿಬಿಎಂಪಿಯ ಎಲ್ಲ ಸ್ಥಳೀಯ ಪೊಲೀಸರ ಒಂದು ಅನುಮತಿಯನ್ನು ಪಡೆದು ಯಾವುದೇ ಫ್ಲೆಕ್ಸ್ ಗಳನ್ನ ಹಾಕಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ಇರುವಂತದ್ದು. ಸೊ ಇಷ್ಟಾದ್ರೂ ಕೂಡ ಅನಧಿಕೃತವಾಗಿ ಫ್ಲೆಕ್ಸ್ ಗಳನ್ನ ಅಲ್ಲಲ್ಲಿ ಹಾಕ್ತಾ ಇರ್ತಾರೆ. ಯಾವ್ದೋ ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಹುಟ್ಟುಹಬ್ಬದ ಆಚರಣೆಗಳು, ಬೇರೆ ಬೇರೆ ಫಂಕ್ಷನ್ ಗಳಿಗೆ. ಸೊ ಇದನ್ನ ಹಂಗ ಹಾಕುವಂತ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಅದನ್ನು ಗಮನಿಸಿ ಅವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಆದ್ರೆ ಇಲ್ಲಿ ಹೈವೇ ಅವರು ಇರ್ಬೋದು, ಇಲ್ಲ ಬಿಬಿಎಂಪಿ ಅವರು ಇರ್ಬೋದು, ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಗೆ ಬಂದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿರ್ಬೋದು, ನಿರ್ಲಕ್ಷ್ಯದಿಂದಾಗಿ ಅಲ್ಲಲ್ಲೇ ಏನೋ ಈ ರೀತಿಯ ಫ್ಲೆಕ್ಸ್ ಗಳು ಹಾಕುವಂಥದ್ದು. ಇವತ್ತು ಆ ಫ್ಲೆಕ್ಸ್ ಅನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಫ್ಲೈಓವರ್ ಮೇಲೆ ಹೋಗ್ತಿದ್ದಂತ ಒಂದು ಕಾರಿಗೆ ಅಡ್ಡಲಾಗಿ ಬಿದ್ದಿರುವಂತದ್ದು. ಬಿದ್ದಂತ ಸಂದರ್ಭ ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಡ್ಯಾಶ್ ಬೋರ್ಡಿಂಗ್ ಕ್ಯಾಮ್ ಇದೆ, ಅದರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತದ್ದು. ಸೊ ಒಂದು ವೇಳೆ ಏನಾದ್ರು ಸ್ವಲ್ಪ ಮಾಡಿದ್ರೆ ಅಥವಾ ಏನು ಕಾರ್ ಡ್ರೈವಿಂಗ್ ಅಡಚಣೆ ಆಗಿದ್ರೆ ಮುಂದಿರುವಂತ ವಾಹನಗಳಿಗೆ ಅಪಘಾತವನ್ನ ಮಾಡ್ಬೋದಿತ್ತು, ಆಕ್ಸಿಡೆಂಟ್ ಆಗ್ತಾ ಇತ್ತು. ಇಲ್ಲ ಅಂದ್ರೆ ಫ್ಲೈಓವರ್ ಇಂದ ಕೆಳಗೆ ಡಿವೈಡರ್ ಗೆ ಗುದ್ದಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಕೆಳಗೆ ಹೋಗ್ತಿರುವಂತ ವೆಹಿಕಲ್ಗೂ ಕೂಡ ಹಾನಿ ಆಗ್ತಿತ್ತು, ಇಲ್ಲ ಸಾಕಷ್ಟು ಜನಕ್ಕೆ ಪ್ರಾಣ ಹಾನಿ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಏನೋ ಹೈವೇ ಅಥಾರಿಟಿ ಆಗಿರ್ಬೋದು, ಟೋಲ್ ಸಿಬ್ಬಂದಿಗಳಿರ್ಬೋದು, ಅವ್ರ ಮೇಲೆ ತಮ್ಮ ದರ್ಪವನ್ನ ತೋರಿರುವಂತದ್ದು, ಅವ್ರಿಗೆ ಬೆದರಿಕೆಗಳನ್ನ ಹಾಕಿರುವಂತ ಒಂದು ಇನ್ಸಿಡೆಂಟ್ ಕಂಡು ಬರುವಂತದ್ದು. ಇದನ್ನ ಅವರು ಕೂಡ ಏನು ಸ್ವಲ್ಪ ಗಟ್ಟಿಯಾಗಿ ಖಂಡಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಏನ್ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ಕಾಯ್ದು ನೋಡ್ಬೇಕಾಗುತ್ತೆ. ಫ್ಲೆಕ್ಸ್ ಹಾಕ್ತವ್ರು ಇರ್ಬೋದು ಮತ್ತು ಹೈವೇ ಅಥಾರಿಟಿ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಇದನ್ನ ಇದೇ ರೀತಿಯಾಗಿ ನೆಗ್ಲಿಜೆನ್ಸ್ ಅನ್ನ ಬಿಟ್ಟರೆ ಪೊಲೀಸರು ಕೂಡ ಮುಂದಿನ ದಿನಗಳಲ್ಲಿ ಅಮಾಯಕರ ಪ್ರಾಣ ತೆಗೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಸಾರ್ವಜನಿಕವಾಗಿ ಕೂಡ ಇದಕ್ಕೆ ಏನು ಟೋಲ್ ಸಿಬ್ಬಂದಿ ಇರ್ಬೋದು, ಹೈವೇ ಸಿಬ್ಬಂದಿಗಳ ಒಂದು ನಡತೆಯನ್ನ ಅದನ್ನ ಖಂಡಿಸ್ತಾ ಇರುವಂತದ್ದು, ಸಾರ್ವಜನಿಕ ವಲಯದಲ್ಲಿ ಕೂಡ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ಏನಾದ್ರೂ ಆಗಿದ್ದಿದ್ರೆ ಗಾಡಿ ಅವ್ರ ಕೆಳಗಡೆ ಬಿದ್ದು ಬೇರೆ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರ್ತಾ ಇತ್ತು, ಅವ್ರ ಮೇಲೆ ಕೂಡ ಹತ್ತಿಸ್ಕೊಂಡು ಹೋಗ್ತಾ ಇದ್ರು. ಅದು ಅಲ್ಲದೆ ಮಗುನ ಇಟ್ಕೊಂಡು ನಾವು ಆಲ್ಮೋಸ್ಟ್ 2 hours ಇಂದ ನಿಂತ್ಕೊಂಡಿದೀವಿ. ಯಾರು ಕೂಡ ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಸರ್, ಸರಿಯಾಗಿ ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಇಲ್ಲಿ. ಆಮೇಲೆ ಫ್ಲೆಕ್ಸ್ ತೆಗಿತಾರಲ್ಲ, ಆ ಫ್ಲೆಕ್ಸ್ ತೆಗಿಯೋರ್ಗೂ ಕೂಡ ಪ್ರಾಬ್ಲಮೇ ಇದು. ಅಕಸ್ಮಾತ್ ಏನಾದ್ರು ಫ್ಲೆಕ್ಸ್ ತೆಗಿಯೋನೆ ಕೆಳಗಡೆ ಬಿದ್ರೆ ಅವನಿಗೆ ಯಾರು, ಅವನ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ಇದೆಲ್ಲ ತೊಂದ್ರೆನೇ ಅಲ್ವಾ? ಫ್ಲೆಕ್ಸ್ ಯಾಕೆ ಹಾಕ್ಬೇಕು? ಅದು ಅಂತ ಹೈವೇನಲ್ಲಿ ಯಾಕೆ ಹಾಕ್ಬೇಕು? ಫ್ಲೈಓವರ್ ನಲ್ಲಿ ಯಾಕೆ ಹಾಕ್ಬೇಕು? ಇದೆಲ್ಲ ಹಾಕ್ಬಾರ್ದಲ್ವಾ? ಇನ್ನೊಬ್ರು ಜೀವಕ್ಕೆ ತೊಂದರೆ ಮಾಡ್ಕೊಂಡು ಇವ್ರು ಹೆಂಗ್ ಬದುಕ್ತಾರೆ ಇವರೆಲ್ಲ? ಬೆಂಗಳೂರು ಕಡೆಯಿಂದ ಈ ಕಡೆ ಬರ್ತಾ ಇದ್ದಾರೆ. ಹೌದು, ಬೆಂಗಳೂರು